himself is a force. He himself is a force. ಇವತ್ತು ಸಿದ್ದರಾಮಯ್ಯ ಯಾವುದನ್ನ ಊರಿಗೆ ಬರ್ತಾರೆ ಅಂದರೆ ಯಾರು ಜನ ಕರ್ಸೋದು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ಸಾವಿರಾರು ಜನ ಆಟೋಮೆಟಿಕ್ಕಾಗಿ ಬರ್ತಾರೆ. ಇನ್ನು ಬೇರೆಯವ್ರು ಯಾರನ್ನ ಬರ್ತಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿ ಲೀಡರ್ಗಳು ಬರ್ತಾರೆ ಅಂದರೆ ನಾವು ಜನ ಕರ್ಕೊಂಬರ್ಬೇಕು ಅವ್ರಿಗೆ. ಈ ಹಿಮ್ಸೆಲ್ಫ್ ಇಸ್ ಅ ಫೋರ್ಸ್. ಆ್ಯಸ್ ಅ ಲೀಡರ್ ಸಿದ್ದರಾಮಯ್ಯನವ್ರಿಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಏನು ವ್ಯತ್ಯಾಸ ನೋಡ್ತೀರಿ ನೀವು? ಈಗ ಸಿದ್ದರಾಮಯ್ಯ ಇಸ್ ಎ ಗುಡ್ ಅಡ್ಮಿನಿಸ್ಟ್ರೇಟರ್, ಅದರಲ್ಲೇನು ಎರಡೇ ಮಾತಿಲ್ಲ. ಸಿದ್ದರಾಮಯ್ಯ ಅಂದ್ರೆ ಅದೊಂದು ಫೋರ್ಸ್ ಕಣ್ರಿ. ಕೆ ಎನ್ ರಾಜಣ್ಣ ಹೇಳ್ತಾರೆ, ಸುವರ್ಣ ವಾಹಿನಿನಲ್ಲಿ ಕೆ ಎನ್ ರಾಜಣ್ಣ ಹೇಳ್ತಾರೆ, ಸಿದ್ದರಾಮಯ್ಯ ಕುರುಬರ್ ಲೀಡರ್ ಅಲ್ಲ, ಅಹಿಂದ ಲೀಡರ್, ಅವರು ಮಾಸ್ ಲೀಡರ್, ಅವರೊಂದು ಫೋರ್ಸ್. ಸಿದ್ದರಾಮಯ್ಯನವರು ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅಂತಂದಾಗ ಜನ ತಾನಾಗಿ ಸಾವಿರಾರು ಜನ ಬರ್ತಾರೆ. ಬೇರೆ ಯಾರಾದ್ರೂ ಹೋಗ್ತಾರೆ ಅಂದ್ರೆ ನಾವು ಹಣ ಕೊಟ್ಟು ಕಳಿಸ್ಬೇಕು ಅಂತೇಳಿ ಸ್ವತಃ ಕೆ ಎನ್ ರಾಜಣ್ಣನವರು ಸುವರ್ಣ ವಾಹಿನಿನಲ್ಲಿ ಹೇಳ್ತಾರೆ. ಸಿದ್ದರಾಮಯ್ಯನವರ ತಾಕತ್ತು ಆ ರೀತಿ ಇದೆ. ಅಹಿಂದ ನಾಯಕ ಅವರು. ಇಡೀ ಕರ್ನಾಟಕದಲ್ಲಿರುವಂತಹ 80% ಅಹಿಂದವನ್ನು ಪ್ರತಿನಿಧಿಸುವಂತಹ ನಾಯಕ, ಒಬ್ಬ ರಾಜಕಾರಣಿ ಸಿದ್ದರಾಮಯ್ಯ ಅಂತ ಹೇಳ್ತಾರೆ. ಒಂದು ರೀತಿಯಲ್ಲಿ ಇಡೀ 80% ಇರುವಂತಹ ಅಹಿಂದ ವರ್ಗಗಳನ್ನು ಪ್ರತಿನಿಧಿಸುವಂತವರಲ್ಲಿ ಇವತ್ತಿನವರೆಗೂ ಮುಖ್ಯಮಂತ್ರಿಗಳಾಗಿ ಮುಂದುವರೆದಿರುವಂತವರು, ಮುಖ್ಯಮಂತ್ರಿಗಳು ಆಗಿರುವಂತವರ ಸಂಖ್ಯೆ ಬೆರಳೆಣಿಕೆಯಷ್ಟು ಮಾತ್ರ. 78 ವರ್ಷಗಳ ಸ್ವತಂತ್ರದ ನಂತರ ಹಿಂದುಳಿದ ಅಹಿಂದ ವರ್ಗದವರು ಆಗಿರುವಂತದ್ದು ಬೆರಳೆಣಿಕೆಯಷ್ಟು ಮಾತ್ರ. ಅದರಲ್ಲಿ ಈ ಗಟ್ಟಿಯಾಗಿ ನಿಂತು 5 ವರ್ಷಗಳ ಕಾಲ, 2013ರಿಂದ 2018ರವರೆಗೆ 5 ವರ್ಷಗಳ ಕಾಲ ಗಟ್ಟಿಯಾಗಿ ನಿಂತು ಏನೇನೋ ಆರೋಪಗಳನ್ನ ಮಾಡಿದ್ರು. ವಾಚ್ ಪ್ರಕರಣ ಬಂತು, ಮತ್ತೊಂದು ಬಂತು, ಎಲ್ಲವನ್ನು ಮಿಟ್ಟಿ ನೀರಿ 5 ವರ್ಷಗಳ ಕಾಲ ಏನು ಭಾಗ್ಯಗಳನ್ನ ಕೊಟ್ಟಂತಹ ಸಿದ್ದರಾಮಯ್ಯನವರ ಆಡಳಿತ ಈಗ 2.5 ವರ್ಷ ಮುಗಿದು 3ನೇ ವರ್ಷಕ್ಕೆ ಕಾಲಿಟ್ಟಿರುವಂತಹ ಆಡಳಿತ ಇಲ್ಲೂ ಸಹ ಕಾಲೆಳೆಯುವಂತಹ ಕೆಲಸ ಆಯಿತು. ಯಾತಕ್ಕೆ ಅಂತಂದ್ರೆ ಅಧಿಕಾರ ಕೊಡ್ಲಿಲ್ಲ ಅಂತಂದಾಗ ಅಧಿಕಾರವನ್ನ ನಾವಾಗೆ ಕಸ್ಕೊಳ್ಬೇಕಂತೆ. ಅಧಿಕಾರ ಬಂದಾಗ ಅದನ್ನ ಸರಿಯಾದ ರೀತಿಯಲ್ಲಿ ಈ ವರ್ಗಗಳಿಗೆ ತಲುಪಿಸುವಂತಹ ಕೆಲಸ ಮಾಡಬೇಕು ಅನ್ನೋದು ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿ ಇರುವಂತದ್ದು. ನೀವು ಗಮನಿಸಿ ನೋಡಿ, ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಸಿದ್ದರಾಮಯ್ಯನು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಾಗ ಅವರು ಈ ರಾಜ್ಯದಲ್ಲಿರುವಂತಹ ಅಹಿಂದ ವರ್ಗಗಳ ಸಂಖ್ಯೆ ಗೊತ್ತಾಗಬೇಕು, ಅವರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗತಿಗಳು ಗೊತ್ತಾಗಬೇಕು, ಅವರ ಸಂಖ್ಯೆ ಗೊತ್ತಾಗಬೇಕು, ಕಾನೂನುಬದ್ಧವಾಗಿ ಅವರಿಗೆ ಸಿಗುವಂತಹ ಸೌಲಭ್ಯಗಳು ಸಿಗಬೇಕು ಅಂತೇಳಿ ಅವತ್ತು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಜಾತಿ ಗಣತಿ ವರದಿಯನ್ನ ಮಾಡೋದಕ್ಕೆ ಆಂಜನೇಯನವರಿಗೆ ಹೇಳ್ತಾರೆ. ವರದಿ ರೆಡಿ ಆಗುತ್ತೆ, ಆಮೇಲೆ ಗೊಂದಲಗಳು ಮೂಡುತ್ತೆ, ಸರ್ಕಾರ ಮತ್ತೆ ಬರೋದಿಲ್ಲ. ಸಮ್ಮಿಶ್ರ ಸರ್ಕಾರದಲ್ಲಿ ಹಿಂದುಳಿದ ವರ್ಗದ ಸಚಿವರಾಗಿರುವಂತಹ ಪುಟ್ಟರಂಗ ಶೆಟ್ಟರಿಗೆ ಹೇಳ್ತಾರೆ, ಕುಮಾರಸ್ವಾಮಿ ಅವರು ಅವಕಾಶ ಕೊಡೋಗಿಲ್ಲ. ಅದಾದ ನಂತರ ಭಾರತೀಯ ಜನತಾ ಪಕ್ಷ ಸರ್ಕಾರ ಬರುತ್ತೆ, ಅದು ಮುನ್ನೆಲೆಗೆ ತಗೊಂಡ್ಬರೋದಿಲ್ಲ. ಅದಾದ ನಂತರವೂ ಸರ್ಕಾರ ಬಂದಾಗ ಜಯಪ್ರಕಾಶ್ ಹೆಗಡೆ ಅವರು ಲೋಕಸಭಾ ಚುನಾವಣಾ ಸಮಯದಲ್ಲಿ ವರದಿ ಕೊಡ್ತಾರೆ. ಅದನ್ನ ಕ್ಯಾಬಿನೆಟ್ ಅಲ್ಲಿ ತರ್ತಾರೆ, ವಿರೋಧ ಆಗುತ್ತೆ, ಪಬ್ಲಿಕ್ ಆಗುತ್ತೆ, ಪಬ್ಲಿಕ್ ಡೊಮೈನ್ ಅಲ್ಲಿ ಬಿಡುಗಡೆ ಆಗುತ್ತೆ, PDF ಬಿಡುಗಡೆ ಆಗುತ್ತೆ. ಎಲ್ಲವನ್ನೂ ಮಾಡಿ ಹೈಕಮಾಂಡ್ ಮಟ್ಟದಲ್ಲಿ ಒತ್ತಡ ತಂದು ಏನು ಪ್ರಬಲ ಸಮುದಾಯದವರು ನಮಗೆ ಅನ್ಯಾಯವಾಗಿದೆ, ಇದು ಕಾನೂನುಬದ್ಧವಾಗಿ ಆಗಿಲ್ಲ, ಇದು ಸಂವಿಧಾನಬದ್ಧವಾಗಿ ಆಗಿಲ್ಲ ಅಂತೇಳಿ ಹೇಳಿಕೆಗಳನ್ನು ಕೊಟ್ಟಾಗ ರಾಹುಲ್ ಗಾಂಧಿ ಅವರು ಹೇಳಿದ ರೀತಿಯಲ್ಲಿ ಮತ್ತೊಮ್ಮೆ ಗಣತಿ ಮಾಡಬೇಕು ಅಂತಂದ್ರು. ನೀವು ಸೂಕ್ಷ್ಮವಾಗಿ ಗಮನಿಸಿ, ಇವತ್ತು ಗಣತಿಯನ್ನೂ ಸಹ ಮಾಡಿ ಆಗಿದೆ. ಗಣತಿಯು ನವೆಂಬರ್ 30ಕ್ಕೆ ಕಂಪ್ಲೀಟ್ ಆಗಿದೆ. ಗಣತಿ ಸುಮಾರು ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಸುಮಾರು 88% ಗಣತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಸಹ ಆನ್ಲೈನ್ ಅಲ್ಲಿ ತಗೊಳ್ಳುವಂತ ವಿಚಾರಗಳು ಅಂತಿಮವಾಗಿ ರಾಜ್ಯದ ಸಂಪೂರ್ಣ 31 ಜಿಲ್ಲೆಯ ಗಣತಿ ಮಾಡಿದ್ದಾರೆ. ಇಷ್ಟರಲ್ಲೇ ಆ ಗಣತಿಯ ವರದಿ ಹೊರಗಡೆ ಬರುತ್ತೆ. ಇದು ಸಿದ್ದರಾಮಯ್ಯನವರು ಏನು ಅವರು ತಲೆಯಲ್ಲಿ ಇಟ್ಕೊಂಡು, ನಾನು ಅಧಿಕಾರದಲ್ಲಿ ಇದ್ದೇನೆ, ಅಧಿಕಾರದಲ್ಲಿದ್ದಾಗ ಈ ವರ್ಗಗಳು ನನ್ನನ್ನು ಬೆಂಬಲಿಸಿವೆ, ಆ ವರ್ಗಗಳಿಗೆ ನಾನು ನ್ಯಾಯ ಒದಗಿಸ್ಕೊಡ್ಬೇಕು, ಕೊನೆಯ ಪಕ್ಷ ಆ ವರ್ಗಗಳಲ್ಲಿರುವಂತಹ ಸಮುದಾಯಗಳ ಸಂಖ್ಯೆ ಗೊತ್ತಾಗಬೇಕು, ಹೊಟ್ಟೆ ಹಸ್ದಿರೋರಿಗೆ ಊಟ ಹಾಕಬೇಕು, ಯಾರು ಹಸುವಿನಿಂದ ಇರಬಾರ್ದು ಅಂತೇಳಿ ಅನ್ನಭಾಗ್ಯ ತಂದೆ ನಾನು ಅಂತ ಹೇಳ್ತಾ ಇರ್ತಾರೆ. ಯಾರು ಹಸುವಿನಿಂದ ಇರಬಾರ್ದು ಅಂತೇಳಿ ಅನ್ನಭಾಗ್ಯ ತಂದೆ ಅಂತ ಹೇಳ್ತಾ ಇರ್ತಾರೆ ಅವರು. ಅದೇ ರೀತಿ ಈ ವರ್ಗಗಳಿಗೆ ಅವರು ಕೊನೆಯ ಬಾರಿ ಹೇಳಿದ್ದಾರೆ, ನಾನು ರಾಜಕೀಯವಾಗಿ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. 2.5 ವರ್ಷಗಳ ಕಾಲ ಒಪ್ಪಂದ ಆಗಿತ್ತು ಅಂತೇಳಿ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಇತ್ತೀಚೆಗೆ ನಡೆದಂತಹ ಬೆಳವಣಿಗೆಗಳು ಎಲ್ಲ ಒಂದು ಕಡೆ, ಹೊಸ ವರ್ಷದಲ್ಲಿ ಏನ್ ಬೇಕಾದರೂ ಆಗ್ಬಹುದು,
ಎಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಸಿದ್ದರಾಮಯ್ಯನವರು ಈ ವಿಚಾರಗಳನ್ನ ಮಾಡ್ಕೊಂಡು ಹೋಗಿರುವಂಥದ್ದು. ಕೆ ಎನ್ ರಾಜಣ್ಣ ಅವರು ಹೇಳಿದ್ರಲ್ಲ, ಸಿದ್ದರಾಮಯ್ಯನವರು ಅಂದ್ರೆ ಅದೊಂದು ಮ್ಯಾನ್ ಫೋರ್ಸ್. ಅದು ಸಿದ್ದರಾಮಯ್ಯನವರು ಬರ್ತಾರೆ ಅಂತಂದ್ರೆ ತಾನಾಗಿ ಜನ ಬರ್ತಾರೆ. ಅದು ಕುರುಬ ಸಮುದಾಯದವರಾಗಿರ್ಬೋದು, ಅಹಿಂದದವರಾಗಿರ್ಬೋದು, ಬೇರೆಯವರಾಗಿರ್ಬೋದು, ಒಂದು ಫೋರ್ಸ್. ಇವತ್ತು ಎಚ್ ಡಿ ದೇವೇಗೌಡರು 92 ವರ್ಷದಲ್ಲೂ ಸಹ ರೆಸ್ಟ್ ತಗೊಳ್ಬೇಕಾಗಿರುವಂತಹ ಸಮಯದಲ್ಲಿ ನಾವು ರಾಜ್ಯಸಭೆಯಲ್ಲಿ ಕುತ್ಕೊಂಡು ಸ್ಪೀಕರ್ ಅವ್ರಿಗೆ ಹೇಳಿ ನಾನು ಕುತ್ಕೊಂಡೇ ಮಾತನಾಡ್ತೀನಿ ಅಂತೇಳಿ 92 ವರ್ಷದಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ. ಯಾತಕ್ಕೆ ರಾಜಕಾರಣ ಮಾಡ್ತಾ ಇದ್ದಾರೆ? ಅವರ ಪಕ್ಷವನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ರಾಜಕಾರಣ ಮಾಡ್ತಾ ಇರುವಂತದ್ದು. ಇಲ್ಲಿ ಸಿದ್ದರಾಮಯ್ಯನವರು ಮಾಡ್ತಾ ಇರುವಂತದ್ದು ಏನು? ಇವತ್ತು JDS ಪಕ್ಷ ಈ CM ಇಬ್ರಾಹಿಂನ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಅವ್ರಿಗೆ ಅಧಿಕಾರ ಕೊಟ್ರ? CM ಇಬ್ರಾಹಿಂನ ಅಧ್ಯಕ್ಷರನ್ನ ಮಾಡಿ BJP ಜೊತೆ ಸೇರ್ಕೊಂಡ್ರು. ಒಬ್ಬ ಅಧ್ಯಕ್ಷರನ್ನ ಮಾಡಿ ಅವರನ್ನ ನಡಿ ನೀರಲ್ಲಿ ಕೈ ಬಿಟ್ಟುಬಿಟ್ರಲ್ಲ ಅವರು. ಇದನ್ನೆಲ್ಲವನ್ನು ತಿಳ್ಕೊಂಡೆ ಸಿದ್ದರಾಮಯ್ಯನವರು ಇವತ್ತು JDS ಪಕ್ಷದಿಂದ ಉಚ್ಚಾಟನೆ ಆದ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಕಾಂಗ್ರೆಸ್ ಪಕ್ಷದಲ್ಲಿ ಅವರ ಶಕ್ತಿ ಏನು ಅಂತೇಳಿ 2006ರಲ್ಲಿ ಸೇರ್ಪಡೆ ಆಗ್ತಾರೆ. ಬೈ ಎಲೆಕ್ಷನ್ ಅಲ್ಲಿ ಗೆಲ್ತಾರೆ, ವಿರೋಧ ಪಕ್ಷದ ನಾಯಕ ಆಗ್ತಾರೆ, ಬಳ್ಳಾರಿ ಪಾದಯಾತ್ರೆ ಮಾಡ್ತಾರೆ. ಅದಾದ ನಂತರ ಮುಖ್ಯಮಂತ್ರಿ ಆಗ್ತಾರೆ. ಬಹುಮತದೊಂದಿಗೆ ಮುಖ್ಯಮಂತ್ರಿಯಾಗಿ 5 ವರ್ಷಗಳ ಕಾಲ ಆಡಳಿತ ಮಾಡ್ತಾರೆ. ಅದಾದ ನಂತರ ಮತ್ತೊಮ್ಮೆ ವಿರೋಧ ಪಕ್ಷದ ನಾಯಕ ಆಗ್ತಾರೆ, ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ. ಯಾತಕ್ಕೆ ಅಂತಂದ್ರೆ 78 ವರ್ಷಗಳಿಂದ ಧರಮ್ ಸಿಂಗ್ ಅವರನ್ನ 2 ವರ್ಷಕ್ಕೆ ಇಳಿಸ್ತಾರೆ, ವೀರಪ್ಪ ಮೊಯ್ಲಿ ಅವರನ್ನ 2 ವರ್ಷ ಇಳಿಸ್ತಾರೆ, ಬಂಗಾರಪ್ಪನವ್ರನ್ನ 2 ವರ್ಷದಲ್ಲಿ ಇಳಿಸ್ತಾರೆ. ಕೊನೆಯ ಪಕ್ಷ ಈ ಅಧಿಕಾರವನ್ನ ಇವರು ಇಳಿಸ್ತಾರೆ. ನಾನು ಇಳಿಬಾರ್ದು, ನಮ್ಮ ಹಕ್ಕುಗಳನ್ನ ನಾವು ಪಡಿಬೇಕು, ಬಲವಂತವಾಗಾದ್ರೂ ನಾವು ಪಡಿಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರು ಈ ಅಹಿಂದ ವರ್ಗಗಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಅಂಕಿ ಸಂಖ್ಯೆಗಳು, ಶಕ್ತಿಯನ್ನ ತೋರಿಸ್ಬೇಕು. ಇದು ನಿಮ್ಮ ಶಕ್ತಿ. ಅಹಿಂದ ವರ್ಗಗಳ 80% ಇರುವಂತಹ ಶಕ್ತಿ ನಿಮ್ಮದಿದು. ನಿಮ್ಮ ಸಂಖ್ಯೆ ಇಷ್ಟಿದೆ. ನಿಮಗೆ ಸಿಗಬೇಕಾದಂತಹ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ, ರಾಜಕೀಯ ಹಕ್ಕುಗಳನ್ನ ಪಡೆಯೋದಕ್ಕೆ ಇದು ನಿಮಗೆ ಅಂಕಿ ಅಂಶಗಳು ಅಂತ ತಿಳಿಸೋದಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರು ಈ ಜಾತಿ ಗಣತಿಯನ್ನ ಮುನ್ನೆಲೆಗೆ ತೆಗೆದುಕೊಂಡು ಬಂದು ಬಹುಶಃ ಈ ಜಾತಿ ಗಣತಿಯ ವರದಿ ಅರ್ಥಾತ್ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ವರದಿ ಹೊರಗಡೆ ಬಂದ ನಂತರ ಅವರು ತನ್ನ ಕಾರ್ಯ ಯಶಸ್ವಿಯಾಗಿ ಮುಗಿಸಿ ತನ್ನ ಗುರಿಯನ್ನ ಮುಟ್ಟಿದ್ದೇನೆ ಅಂತೇಳಿ ಜನತೆಗೆ ಒಂದು ಸಂದೇಶ ಕೊಟ್ಟು ಅಧಿಕಾರ ಹಸ್ತಾಂತರ ಏನಾದರೂ ಒಪ್ಪಂದ ಆಗಿದ್ರೆ ಅವತ್ತು ಅವರು ಬಿಟ್ಕೊಡ್ಬೋದು. ಒಂದು ವೇಳೆ ಅವ್ರೇನಾದ್ರೂ ಈಗಲೇ ಅಧಿಕಾರ ಬಿಟ್ಕೊಟ್ಬಿಟ್ರೆ ನಾಳೆ ದಿವಸ ಆ ವರದಿನೂ ಬಿಡುಗಡೆ ಆಗದ ಹೋದ್ರೆ ಜನರಿಗೆ ಅನ್ಯಾಯ ಆಗುತ್ತೆ ಅನ್ನೋ ಮನಸ್ಸಲ್ಲಿ ಇಟ್ಕೊಂಡು ಈ ಕೆಲಸ ಅವರು ಮಾಡ್ತಾ ಇರಬಹುದು. ನಿಜಕ್ಕೂ ಸಿದ್ದರಾಮಯ್ಯನವರ ಆಲೋಚನೆ ಇದೆಯಲ್ಲ, ನೀವು ಆರಂಭದಿಂದಲೂ ನೋಡಿ, ಹೊಟ್ಟೆ ಹಸಿದಿರೋರಿಗೆ ಅವ್ರು ಊಟ ಬೇಡ ಅಂತಾರೆ. ಹೊಟ್ಟೆ ಹಸಿದಿರೋರಿಗೆ ಊಟ ಬೇಡ ಅಂತ ಹೇಳ್ತಾರಲ್ಲ, ಹೊಟ್ಟೆ ಹಸಿದಿರೋರಿಗೆ ಫಸ್ಟ್ ಊಟ ಹಾಕ್ಬೇಕು ಅಂತ ಹೇಳ್ತಾರೆ. ಹೊಟ್ಟೆ ಹಸಿದಿರೋರಿಗೆ ಊಟ ಹಾಕಿ ಫಸ್ಟ್, ಹೊಟ್ಟೆ ತುಂಬಿದವರಿಗೆ ಬೇಡ ಅಂತ ಹೇಳ್ತಾರೆ. ನೇರವಾಗಿ ಹೇಳ್ತಾರೆ ಅವರು ಹೇಳುವಂತಹ ವಿಚಾರ. ರಾಜಕೀಯ ನಿವೃತ್ತಿ ಹೊಂದ್ತಾ ಇದ್ದೇನೆ, ಕೊನೆಯ ಪಕ್ಷ ಈ ಕೆಲಸ ನಾನು ಹೋಗ್ಬೇಕು ಅಂತೇಳಿ ದಿಟ್ಟತನದಿಂದ ಮಾಡಿದ್ರಲ್ಲ, ಇದನ್ನೇ KN ರಾಜಣ್ಣ ಹೇಳಿರುವಂಥದ್ದು. ಸ್ನೇಹಿತರೆ, ಶ್ರೀ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಶ್ರೀ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.